ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ಭಾರತದ ಸಂವಿಧಾನ, ಅದರಲ್ಲೂ ಮೂಲಭೂತ ಹಕ್ಕುಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆನ್ಸರ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಟಾಪಿಕ್ ನಿಮಗೆ ಮುಂಬರುವಂತಹ ಸಿವಿಲ್ PC ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾವ ರೀತಿಯಾಗಿ ಕ್ವಶನನ್ನು ಕೇಳಲಾಗುತ್ತೆ, ಇದರಲ್ಲಿ ಇರುವಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ಇನ್ ಡೀಟೇಲ್ ಆಗಿ ಈ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಭಾರತದ ಸಂವಿಧಾನ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಮೊದಲನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕ್ವಶನ್ ಇದೆ. ಈಗ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ, ಈ ಮೂರು ತುರ್ತು ಪರಿಸ್ಥಿತಿಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಮೆನ್ಷನನ್ನು ಮಾಡಲಾಗಿದೆ. ಇದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಈ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ಅಧಿಕಾರವನ್ನು, ಪದ್ಧತಿಯನ್ನು ಅಳವಡಿಕೆ ಮಾಡಲಾಗಿದೆ. ಹಾಗಾದರೆ ಈ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ಈ ಪದ್ಧತಿ ಏನಿದೆ, ಅದನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕ್ವಶನನ್ನು ಇಲ್ಲಿ ಕೇಳಲಾಗಿದೆ. ನೋಡಿ, ಆಪ್ಷನ್ಸ್ ಬಂದು ದಕ್ಷಿಣ ಆಫ್ರಿಕಾ, ಜರ್ಮನಿ, ಐರ್ಲೆಂಡ್ ಮತ್ತು ಬ್ರಿಟನ್. ಈ 4 ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ, ಜರ್ಮನಿ. ಈ ಜರ್ಮನಿಯ ವೇಮರ್ ಸಂವಿಧಾನ ಅಂತ ಕರಿತೀವಿ. ಈ ಜರ್ಮನಿಯ ವೇಮರ್ ಸಂವಿಧಾನದಿಂದ ಈ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ಪದ್ಧತಿಯನ್ನು ಎರವಲು ಪಡೆಯಲಾಗಿದೆ. ಅಂದರೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಂತರಿಕವಾಗಿ ಆಗಿರ್ಬೋದು ಅಥವಾ ಬಾಹ್ಯ ರೀತಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏನಾದರೂ ಹೇರಲಾದರೆ ಆ ಒಂದು ಸಂದರ್ಭದಲ್ಲಿ ಈ ಮೂಲಭೂತ ಹಕ್ಕುಗಳು, ಸಂವಿಧಾನದ ಭಾಗ 3ರಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಏನಿದ್ದಾವೆ ಆ ಎಲ್ಲ ಹಕ್ಕುಗಳನ್ನು ವಜಾ ಮಾಡಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಆ ಒಂದು ರೈಟ್ಸ್ ಏನಿದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ, ಅದು ನಿಮಗೆ ಇರೋದಿಲ್ಲ. ಎಲ್ಲ ಹಕ್ಕುಗಳನ್ನು ವಜಾ ಮಾಡಲಾಗುತ್ತೆ. ಆದರೆ 2 ವಿಧಿಗಳನ್ನು ಬಿಟ್ಟು, 20 ಮತ್ತು 21ನೇ ವಿಧಿಗಳನ್ನು ಬಿಟ್ಟು ಉಳಿದ ಎಲ್ಲ ಪದ್ಧತಿಗಳು, ಉಳಿದ ಎಲ್ಲ ಮೂಲಭೂತ ಹಕ್ಕುಗಳು ನಿಮಗೆ ವಜಾ ಆಗ್ತವೆ. ಈ 2 ಹಕ್ಕುಗಳು ಏನಿದ್ದಾವೆ ಇವು ಮಾತ್ರ ನಿಮಗೆ ವಜಾ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂಥ ಉತ್ತರ ಒಂದು ಜರ್ಮನಿಯ ವೇಮರ್ ಸಂವಿಧಾನದಿಂದ ಈ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೋದಾದರೆ, ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಆಗಿರುತ್ತೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಈ ಒಂದು ವಿಧಿ ಬಂದು 12ರಿಂದ 35ರವರೆಗೆ ಭಾಗ 3ರಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಮೆನ್ಷನ್ ಮಾಡಲಾಗಿದೆ. ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಇವುಗಳನ್ನು ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಭಾರತ ಸಂವಿಧಾನದ ಭಾಗ 3ರಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಮೆನ್ಷನ್ ಮಾಡಿ ನಮಗೆ ನೀಡಲಾಗಿದೆ. ಹಾಗಾದರೆ ಈ ಎಲ್ಲ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೋದಾದರೆ, ಮೊದಲನೇದು ಬಂದು ಸಮಾನತೆಯ ಹಕ್ಕು. 14ರಿಂದ 18ನೇ ವಿಧಿಯಲ್ಲಿ ಸಮಾನತೆಯ ಹಕ್ಕನ್ನು ಮೆನ್ಷನ್ ಮಾಡಲಾಗಿದೆ. ರೈಟ್ ಟು ಈಕ್ವಾಲಿಟಿ ಅಂತ ಕರಿತೀವಿ. 2ನೇದು ಸ್ವಾತಂತ್ರ್ಯದ ಹಕ್ಕು, 19ರಿಂದ 22ನೇ ವಿಧಿ, ರೈಟ್ ಟು ಫ್ರೀಡಮ್ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ 3ನೇದು ಬಂದು ಶೋಷಣೆಯ ವಿರುದ್ಧದ ಹಕ್ಕು. 23 ಮತ್ತು 24ನೇ ವಿಧಿಗಳಲ್ಲಿ ಈ ಶೋಷಣೆಯ ವಿರುದ್ಧದ ಹಕ್ಕು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತೇಳಿ ಕರೆಯಲಾಗುತ್ತೆ. ಹಾಗೆ 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 25ರಿಂದ 28ನೇ ವಿಧಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತೇಳಿ ಕರೆಯಲಾಗುತ್ತೆ. ಮತ್ತು 5ನೇದು ಬಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 29ರಿಂದ 30ನೇ ವಿಧಿಯವರೆಗೆ. ಸಂವಿಧಾನಬದ್ಧ ಪರಿಹಾರದ ಹಕ್ಕು 32ನೇ ವಿಧಿ. ಇಷ್ಟು ವಿಧಗಳಲ್ಲಿ ನಮಗೆ ಇಲ್ಲಿ ನೀಡಲಾಗಿದೆ. ಇವುಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಆ ಒಂದು ಎಕ್ಸ್ಪ್ಲನೇಷನ್ನ ನೋಡೋದಾದರೆ, ನೋಡಿ, ಸಮಾನತೆ ಹಕ್ಕು 14ರಿಂದ 18ನೇ ವಿಧಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇಲ್ಲಿ 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನಮ್ಮ ಕಾನೂನಿನ ಮುಂದೆ ಏನಿದೆ ಎಲ್ಲರೂ ಸಮಾನರು ಎನ್ನುವಂತಹ ಲೈನನ್ನು ಈ 14ನೇ ವಿಧಿ ತಿಳಿಸುತ್ತೆ. ಅಂದರೆ ದುಡ್ಡು ಇರೋರಾಗಿರ್ಬೋದು, ಇಲ್ಲದೆ ಇರೋರಾಗಿರ್ಬೋದು, ದೊಡ್ಡ ಪೊಸಿಷನ್ನಲ್ಲಿ ಇರೋರಾಗಿರ್ಬೋದು, ಅಥವಾ ಸಾಮಾನ್ಯ ಕಾರ್ಮಿಕರಾಗಿರ್ಬೋದು, ಸಾಮಾನ್ಯ ಪ್ರಜೆಗಳಾಗಿರ್ಬೋದು, ಯಾರೇ ಆಗಲಿ
ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂತಹ ಭಾವನೆಯನ್ನು ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನರು 14ನೇ ವಿಧಿ ನಮಗೆ ತಿಳಿಸಿಕೊಡುತ್ತೆ. ಹಾಗೆ 15ನೇ ವಿಧಿಯನ್ನು ನೋಡೋದಾದರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಅಂದರೆ ಇವರು ಯಾವುದೇ ಬೇರೆ ಜನಾಂಗದವರು ಮತ್ತು ಬೇರೆ ಧರ್ಮದವರು ಎನ್ನುವಂತಹ ಭಾವನೆಯಿಂದ ಹಾಗೂ ಅವರು ಹುಟ್ಟಿರುವಂತಹ ಆ ಜನ್ಮಸ್ಥಳ ಏನಿದೆ ಅದರ ಮೇಲೆ ಮತ್ತು ಲಿಂಗ ಆಧಾರದ ಮೇಲೆ ಹೆಣ್ಣು, ಗಂಡು ಅಥವಾ ಥರ್ಡ್ ಜೆಂಡರ್ ಆಗಿರ್ಬೋದು, ಈ ಎಲ್ಲ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರೂ ಸಮಾನರು ಎನ್ನುವಂತಹ ಭಾವನೆ ಇರಬೇಕು ಅಂತೇಳಿ 15ನೇ ವಿಧಿ ನಮಗೆ ತಿಳಿಸಿಕೊಡುತ್ತೆ. 16ನೇ ವಿಧಿಯನ್ನು ನೋಡೋದಾದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಅಂದರೆ ನಿಮಗೆ ಗೌರ್ಮೆಂಟ್ ಎಕ್ಸಾಮ್ ಇವಾಗೇನು ಸಿವಿಲ್ ಪಿ ಸಿ ಎಕ್ಸಾಮನ್ನು ಬರಿತೀರಿ, ಸಿವಿಲ್ ಪಿ ಸಿ ಎಕ್ಸಾಮ್ ಏನನ್ನು ಬರೆಯಲಾಗುತ್ತೆ ಅವುಗಳಲ್ಲಿ ಅಂತಹ SDA ಆಗಿರ್ಬೋದು, FDA ಆಗಿರ್ಬೋದು ಅಥವಾ ದೇಶದ ಉನ್ನತ ಹುದ್ದೆಗಳಾಗಿರ್ಬೋದು ಅಥವಾ ಸಾಮಾನ್ಯ ಗ್ರೂಪ್ ಡಿ ಹುದ್ದೆಗಳಾಗಿರ್ಬೋದು, ಎಲ್ಲ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಈ 16ನೇ ವಿಧಿ ನಮಗೆ ತಿಳಿಸಿಕೊಡುತ್ತೆ. 17ನೇ ವಿಧಿಯನ್ನು ನೋಡೋದಾದರೆ ಅಸ್ಪೃಶ್ಯತಾ ನಿವಾರಣೆ. ದೇಶದಲ್ಲಿರುವಂತಹ ಅಸ್ಪೃಶ್ಯತೆ ಏನಿದೆ, ಮೇಲು ಕೀಳು ಎನ್ನುವಂತಹ ಭಾವನೆ ಏನಿದೆ ಆ ಒಂದು ಭಾವನೆಯನ್ನು ತೆಗೆದುಹಾಕೋದಕ್ಕೆ ಈ 17ನೇ ವಿಧಿ ಸಹಾಯ ಮಾಡುತ್ತೆ. ಹಾಗೆ 18ನೇ ವಿಧಿ ಬೆರೆದು ಬಾವಲಿಗಳ ರದ್ದತಿ. ಅಂದರೆ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿರುವಂತಹ ವ್ಯಕ್ತಿ ತನ್ನ ಘನತೆಯನ್ನು ಹೆಚ್ಚಿಸುವಂತಹ ಯಾವುದೇ ಬಿರುದುಗಳನ್ನು ತೆಗೆದುಕೊಳ್ಬಾರ್ದು, ಅಂತಹ ಬಿರುದುಗಳನ್ನು ಅವರು ಹೊಂದಿರಬಾರ್ದು ಅಂತೇಳಿ ಈ ಒಂದು 18ನೇ ವಿಧಿ ನಮಗೆ ತಿಳಿಸುತ್ತೆ. ಇದಿಷ್ಟು ಸಮಾನತೆಯ ಹಕ್ಕು. ಇವುಗಳ ಮೇಲೆ ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲಿ ಕ್ವಶನ್ ಆನ್ಸರ್ಗಳನ್ನು ಆಲ್ರೆಡಿ ಕೇಳಲಾಗಿದೆ. ಹಾಗಾಗಿ ಈ ಒಂದು ಹಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವತಂತ್ರದ ಹಕ್ಕು. ಎರಡನೇದು ಬಂದು ಸ್ವಾತಂತ್ರ್ಯದ ಹಕ್ಕು. 19ರಿಂದ 22ನೇ ವಿಧಿಯಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕುಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಲ್ಲಿ 19ನೇ ವಿಧಿಯನ್ನು ನೋಡೋದಾದರೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಇದಕ್ಕೂ ಮುಂಚೆ ಇಲ್ಲಿ 7 ಸ್ವಾತಂತ್ರ್ಯಗಳಿದ್ದು, ಇಲ್ಲಿ ಈ ಆದಮೇಲೆ F ಏನಿದೆ ಇದರ ಜಾಗದಲ್ಲಿ ಆಸ್ತಿಯನ್ನು ಮಾಡುವಂತಹ ಸ್ವಾತಂತ್ರ್ಯ ಅಂತೇಳಿ ಇತ್ತು. ಇದನ್ನು 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಇದನ್ನು ತೆಗೆದು ಹಾಕಲಾಗಿದೆ. ಹಾಗಾಗಿ ಅದನ್ನು ಬಿಟ್ಟು ಆಸ್ತಿ ಮಾಡುವ ಸ್ವಾತಂತ್ರ್ಯವನ್ನು ಬಿಟ್ಟು ಇದರಲ್ಲಿ ವೃತ್ತಿ ಮಾಡುವ ಸ್ವಾತಂತ್ರ್ಯ ಸೇರಿ 6 ಸ್ವಾತಂತ್ರ್ಯಗಳನ್ನು ನಮಗೆ ನೀಡಲಾಗಿದೆ. ಅದರಲ್ಲಿ ಮೊದಲನೇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಂದರೆ ನಾವು ಯಾವುದೇ ರೀತಿಯಾದ ವಿಷಯದ ಬಗ್ಗೆ ಎಲ್ಲೇ ಆದರೂ ಸ್ವತಂತ್ರವಾಗಿ ಮಾತನಾಡುವಂತಹ ನಮಗೆ ಸ್ವಾತಂತ್ರ್ಯ ಇದೆ ಎನ್ನುವಂತಹ ಪಾಯಿಂಟನ್ನು ಇದು ನಿಮಗೆ ವಿವರಣೆ ಮಾಡುತ್ತೆ. ಹಾಗೆ ಸಭೆ ಸೇರುವ ಸ್ವಾತಂತ್ರ್ಯ. 1-2 3 ಜನ ಪರ್ಟಿಕ್ಯುಲರ್ ಆಗಿರುವಂತಹ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ವಿಷಯವನ್ನು ಇಟ್ಕೊಂಡು ಸಭೆ ಸೇರುವಂತಹ ಸ್ವಾತಂತ್ರ್ಯ ಇರುತ್ತೆ. ಹಾಗೆ ಸಂಘ ಕಟ್ಟುವಂತಹ ಸ್ವಾತಂತ್ರ್ಯ ಇರುತ್ತೆ. ದೇಶದೆಲ್ಲೆಡೆ ಸಂಚರಿಸುವಂತಹ ಸ್ವಾತಂತ್ರ್ಯ ಎಲ್ಲರಿಗೂ ಇರುತ್ತೆ. ನಮಗೆ ದೇಶದ ಯಾವುದೇ ಮೂಲೆಗೂ ಕೂಡ ಸ್ವತಂತ್ರವಾಗಿ ತಿರುಗಾಡುವಂತಹ ಸ್ವಾತಂತ್ರ್ಯ ನಮಗೆ ಈ 19ನೇ ವಿಧಿಯಲ್ಲಿ ನೀಡಲಾಗಿದೆ. ಹಾಗೆ ವಾಸಿಸುವ ಸ್ವಾತಂತ್ರ್ಯ. ನಾವು ಎಲ್ಲಿ ಬೇಕಾದರೂ ಸ್ವತಂತ್ರವಾಗಿ ಜೀವಿಸುವಂತಹ ಸ್ವಾತಂತ್ರ್ಯವನ್ನು ಈ 19ನೇ ವಿಧಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದರೆ ನಾವು ಕರ್ನಾಟಕದಲ್ಲಿ ಇರೋದರಿಂದ ಈ ಒಂದು ಕರ್ನಾಟಕವನ್ನು ಬಿಟ್ಟು ರಾಜ್ಯದ ಅಥವಾ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಸ್ವತಂತ್ರವಾಗಿ ಜೀವಿಸುವಂತಹ ನೆಲೆಸುವಂತಹ ಸ್ವಾತಂತ್ರ್ಯ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ವೃತ್ತಿ ಮಾಡುವಂತಹ ಸ್ವಾತಂತ್ರ್ಯ. ನಮಗೆ ಇಷ್ಟ ಆಗಿರ್ತಕ್ಕಂಥ ಕೆಲಸ ಯಾವುದೇ ಆಗಿರ್ಬೋದು, ನಮ್ಮ ಜೀವನನ ಕಟ್ಕೊಳ್ಳೋಕ್ಕೆ ನಮಗೆ ಇಷ್ಟವಾಗಿರುವಂತಹ ಯಾವುದೇ ಕೆಲಸವನ್ನು ನಮಗೆ ಮಾಡುವಂತಹ ಸ್ವಾತಂತ್ರ್ಯ ಇದರಲ್ಲಿ ನಮಗೆ ಕಲ್ಪಿಸಿ ಕೊಡಲಾಗಿದೆ. ಇನ್ನು 20ನೇ ವಿಧಿಯ ಬಗ್ಗೆ ನೋಡೋದಾದರೆ ಅಪರಾಧಿಗಳ ರಕ್ಷಣೆ. ಯಾವುದೇ ಒಂದು ಅಪರಾಧ ಮಾಡಿರುವಂತಹ ಅಪರಾಧಿಗಳೇನಿದೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಆಗದಂತೆ, ಅವರಿಗೆ ಯಾವುದೇ ರೀತಿಯಾದಂತಹ ಜೀವಕ್ಕೆ ಅಪಾಯ ಆಗದಂತೆ ಅಪರಾಧಿಗಳ ರಕ್ಷಣೆ ಮಾಡುವಂತೆ ಅದು ಪೊಲೀಸ್ ಮತ್ತು ಕೋರ್ಟಿನ ಕರ್ತವ್ಯ ಅಂತೇಳಿ 20ನೇ ವಿಧಿ ನಮಗೆ ತಿಳಿಸಿಕೊಡುತ್ತೆ. ಹಾಗೆ 21ನೇ ವಿಧಿ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ ಇರುವಂತಹ ಸ್ವಾತಂತ್ರ್ಯವನ್ನು ಈ 21ನೇ ವಿಧಿ ತೋರಿಸುತ್ತದೆ. ಈ ಒಂದು 20 ಮತ್ತು 21 ಈ ಎರಡೂ ವಿಧಿಗಳೇನಿದ್ದಾವೆ ನಿಮಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವುಗಳನ್ನು ವಜಾ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವೆರಡು ನಿಮಗೆ ಕಂಟಿನ್ಯೂ ಆದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಈ ಎರಡೂ ವಿಧಿಗಳು ಮುಂದುವರಿತವೆ. ಉಳಿದ ಎಲ್ಲ ವಿಧಿಗಳನ್ನು ಅಲ್ಲಿ ವಜಾ ಮಾಡುವಂತಹ ಅಧಿಕಾರ ಏನಿದೆ ಅದು ಸಂಸತ್ತಿಗೆ ಇರುತ್ತೆ. 21 ಈ ವಿಧಿ ಶಿಕ್ಷಣದ ಹಕ್ಕು ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. 2002ರ
86ನೇ ತಿದ್ದುಪಡಿಯ ಮೂಲಕ 2002ರ 86ನೇ ತಿದ್ದುಪಡಿಯ ಮೂಲಕ 6ರಿಂದ 14 ವರ್ಷದ ಮಕ್ಕಳೇನಿರ್ತಾರೆ 6ರಿಂದ 14 ವರ್ಷದ ಮಕ್ಕಳೇನಿರ್ತಾರೆ ಅಂದರೆ 1ರಿಂದ 10ನೇ ತರಗತಿವರೆಗೆ ಇರುವಂತಹ ಮಕ್ಕಳೇನಿರ್ತಾರೆ ಅವರಿಗೆ ಕಡ್ಡಾಯವಾಗಿರ್ತಕ್ಕಂಥ ಮತ್ತು ಉಚಿತ ಶಿಕ್ಷಣ ನೀಡಬೇಕಂತೇಳಿ ಈ ಒಂದು 86ನೇ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಆ ಒಂದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ 21A ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ಒಂದು ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಯಾಗಿದ್ದು ಆಗಸ್ಟ್ 4, 2009ರಲ್ಲಿ 2009ರಿಂದ ಈ ಒಂದು ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಯಾಗುತ್ತೆ. 6ರಿಂದ 14 ವರ್ಷದ ಮಕ್ಕಳು ಏನಿರ್ತಾರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು 25% ಮೀಸಲಾತಿಯಲ್ಲಿ ಈ ಒಂದು ಗುಣಮಟ್ಟದ ಶಿಕ್ಷಣ ನೀಡುವುದು ಏಪ್ರಿಲ್ 1, 2010ರಲ್ಲಿ ನಿಮಗೆ ಜಾರಿಗೆ ಬರುತ್ತೆ. ಇದಿಷ್ಟು 21A ಶಿಕ್ಷಣದ ಹಕ್ಕು ಇದ್ರ ಬಗ್ಗೆ ಇರುವಂತಹ ಮಾಹಿತಿ. 22ನೇ ವಿಧಿ ಅಕ್ರಮ ಬಂಧನ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಏನಿರ್ತಾನೆ ಆತ ಮಾಡದೇ ಇರುವಂತಹ ತಪ್ಪುಗಳನ್ನು ಬಲವಂತವಾಗಿ ಒಪ್ಪಿಸಿ ಅಕ್ರಮವಾಗಿ ಬಂಧನ ಮಾಡುವಂತಿಲ್ಲ ಅಂತೇಳಿ ಈ ಒಂದು 22ನೇ ವಿಧಿ ತಿಳಿಸಿಕೊಡುತ್ತೆ. ಇನ್ನು 3ನೇ ವಿಧಿ ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ರಲ್ಲಿ ಈ ಶೋಷಣೆಯ ವಿರುದ್ಧದ ಹಕ್ಕನ್ನು ನೀಡಲಾಗಿದೆ. 23ನೇ ವಿಧಿಯನ್ನು ನೋಡೋದಾದರೆ ಜೀತ ಪದ್ಧತಿ ಅಥವಾ ಬಲವಂತದ ದುಡಿಮೆ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ಜೀತ ಪದ್ಧತಿ ಮಾಡುವಂತಹ ನಿರ್ಮೂಲನೆ ಮಾಡುವುದು ಅಂದರೆ ಬಲವಂತವಾಗಿ ಆತನನ್ನು ದುಡಿಸಿಕೊಳ್ಳುವುದು ಕಾನೂನಿನ ಪ್ರಕಾರ ತಪ್ಪಾಗಿರುತ್ತೆ. ಆತ ಇಚ್ಛೆ ಇದ್ದರೆ ಮಾತ್ರ ನಿಮ್ಮ ಹತ್ರ ಕೆಲಸ ಮಾಡ್ತಾನೆ, ಇಲ್ಲಾಂದರೆ ಬಲವಂತವಾಗಿ ಆತನನ್ನು ದುಡಿಮೆ ಮಾಡಿಸಿಕೊಳ್ಳುವುದು ಕಾನೂನಿನ ಪ್ರಕಾರ ತಪ್ಪಾಗಿರುತ್ತೆ. 24ನೇ ವಿಧಿ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ಈಗೇನು ಈ ಮುಂಚೆ ಏನು ಹೇಳಿದ್ವಿ 6ರಿಂದ 14 ವರ್ಷದ ಮಕ್ಕಳೇನಿರ್ತಾರೆ ಅವರನ್ನು ಬಲವಂತವಾಗಿ ಯಾವುದೇ ಕಾರ್ಖಾನೆಗಳಾಗಿರ್ಬೋದು ಅಥವಾ ಪರ್ಸ್ನಲ್ಲಾಗಿ ಯಾವುದೇ ಸಣ್ಣ ಮಕ್ಕಳನ್ನು ಬಲವಂತವಾಗಿ ಕೆಲಸ ಮಾಡಿಸೋದು ಕಾನೂನಿನ ಪ್ರಕಾರ ತಪ್ಪಾಗಿರುತ್ತೆ. ಆ ಒಂದು ಬಾಲಕಾರ್ಮಿಕ ಪದ್ಧತಿ ಏನಿದೆ ಅದನ್ನು ನಿಷೇಧ ಮಾಡುವಂತಹ ಹಕ್ಕನ್ನು 24ನೇ ವಿಧಿಯಲ್ಲಿ ಹೇಳಲಾಗಿದೆ. ಈ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಏನಿದೆ ಅದು 1986ರಲ್ಲಿ ಜಾರಿಗೆ ಬರುತ್ತೆ. ಹಾಗೆ ಗಣಿ ಕಾಯ್ದೆ 1952ರಲ್ಲಿ ಅಂದರೆ ಗಣಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ವಿರುದ್ಧ. ಹಾಗೆ ಕಾರ್ಖಾನೆ ಕಾಯ್ದೆ ಬಂದು 1948ರಲ್ಲಿ ಜಾರಿಗೆ ಬಂದದ್ದು. ಈ 1976ರಲ್ಲಿ ಈ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಏನಿದೆ ಅದು ಜಾರಿಗೆ ಬಂತು. ಇದಿಷ್ಟು ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಇರುವಂತಹ ಮಾಹಿತಿಯಾಗಿರುತ್ತೆ. ಇನ್ನು 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ. 25ನೇ ವಿಧಿಯನ್ನು ನೋಡೋದಾದರೆ ಯಾವುದೇ ಧರ್ಮವನ್ನು ಆಚರಿಸುವ ಮತ್ತು ಸ್ವೀಕಾರ ಮಾಡುವ ಸ್ವಾತಂತ್ರ್ಯ. 25ನೇ ವಿಧಿಯಲ್ಲಿ ಯಾವುದೇ ಧರ್ಮ ಆಗಿರ್ಬೋದು, ನಮ್ಮ ದೇಶದಲ್ಲಿರುವಂತಹ ಯಾವುದೇ ಧರ್ಮವನ್ನು ಸ್ವತಂತ್ರವಾಗಿ ಆಚರಿಸುವಂತಹ ಮತ್ತು ಸ್ವೀಕಾರ ಮಾಡುವಂತಹ ಅಧಿಕಾರ ಏನಿದೆ ಅದು ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಇದೆ ಎನ್ನುವಂತಹ ಮಾಹಿತಿಯನ್ನು ಈ 25ನೇ ವಿಧಿ ತಿಳಿಸಿಕೊಡುತ್ತೆ. 26ನೇ ವಿಧಿ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವ, ಧಾರ್ಮಿಕ ವಿಷಯಗಳನ್ನು ನಿರ್ವಹಿಸುವ ಹಕ್ಕು. ನಮ್ಮ ದೇಶದಲ್ಲಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಸ್ವತಂತ್ರವಾಗಿರತಕ್ಕಂಥ ಹಕ್ಕು ಪ್ರತಿಯೊಬ್ಬರಲ್ಲಿ ಇರುತ್ತೆ ಎನ್ನುವಂತಹ ಮಾಹಿತಿಯನ್ನು ಈ 26ನೇ ವಿಧಿ ತಿಳಿಸಿಕೊಡುತ್ತೆ. 27ನೇ ವಿಧಿ ಧಾರ್ಮಿಕ ಅಭಿವೃದ್ಧಿಗಾಗಿ ತೆರಿಗೆ ಸಂಗ್ರಹಿಸುವ ಹಕ್ಕು. ಅಂದರೆ ಯಾವುದಾದ್ರೂ ಧಾರ್ಮಿಕ ಸಂಸ್ಥೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇದರ ಒಂದು ಅಭಿವೃದ್ಧಿಗಾಗಿ ಸಾಮಾನ್ಯ ಜನರಿಂದ, ಅದಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಜನರಿಂದ ಒಂದು ತೆರಿಗೆಯ ರೂಪದಲ್ಲಿ ಹಣವನ್ನು ಸಂಗ್ರಹಿಸುವಂತಹ ಸ್ವಾತಂತ್ರ್ಯ ಈ 27ನೇ ವಿಧಿಯ ಮೂಲಕ ನೀಡಲಾಗಿದೆ. 28ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಬೋಧನೆ ಮಾಡುವುದು. ಇನ್ನು 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. 29ನೇ ವಿಧಿ ಬಂದು ದೇಶದಲ್ಲಿ ಯಾವುದೇ ವರ್ಗ ಅಥವಾ ಸಮುದಾಯ ತನ್ನದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು. ಆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆತ ಯಾವ ಭಾಷೆಯನ್ನು ಮಾತಾಡ್ತಾನೆ, ಅದರ ಪ್ರಕಾರ ಆತ ಯಾವ ಭಾಷೆಯನ್ನು ಬರಿತಾನೆ, ಆತ ಯಾವ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಾನೆ, ಅದಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಅದನ್ನು ಸಂರಕ್ಷಿಸುವಂತಹ ಹಕ್ಕು ಈ 29ನೇ ವಿಧಿಯ ಪ್ರಕಾರ ಎಲ್ಲರಿಗೂ ನೀಡಲಾಗಿದೆ. ಇನ್ನು 30ನೇ ವಿಧಿ ಬಂದು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು. ನಮ್ಮ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರೇನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವತಂತ್ರವನ್ನು ಈ 30ನೇ ವಿಧಿಯ ಪ್ರಕಾರ ಅಲ್ಪಸಂಖ್ಯಾತರಿಗೆ ನೀಡಲಾಗಿದೆ. ಇದರಲ್ಲಿ 31ನೇ ವಿಧಿ ಆಸ್ತಿಯ ಹಕ್ಕನ್ನು ನೀಡಲಾಗಿತ್ತು. ಆದರೆ 1978ರ 44ನೇ ತಿದ್ದುಪಡಿಯ ಪ್ರಕಾರ ಈ ಒಂದು ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗಿದೆ. ಇದನ್ನು ಪ್ರಸ್ತುತ
300A ವಿಧಿಯಲ್ಲಿ ಇದನ್ನು ಪ್ರಸ್ತುತ 300A ವಿಧಿಯಲ್ಲಿ ಕಾನೂನಿನ ಹಕ್ಕನ್ನಾಗಿ ಸೇರ್ಪಡೆ ಮಾಡಲಾಗಿದೆ. ಈ ಆಸ್ತಿ ಹಕ್ಕು ನಿಮಗೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂದರೆ ವಿಧಿಯ 300A ವಿಧಿಯಲ್ಲಿ ನಿಮಗೆ ಕಾನೂನಿನ ಹಕ್ಕನ್ನಾಗಿ ನೀಡೋದಕ್ಕೆ ಸಿಗುತ್ತೆ. ಅಂದರೆ ಇದು ಮೂಲಭೂತ ಹಕ್ಕಲ್ಲ, ಇದು ಒಂದು ಕಾನೂನಿನ ಹಕ್ಕಾಗಿರುತ್ತೆ, ನೆನಪಲ್ಲಿಟ್ಕೊಳ್ಳಿ. ಮುಂದಿನದು ಸಂವಿಧಾನಬದ್ಧ ಪರಿಹಾರದ ಹಕ್ಕು 32ನೇ ವಿಧಿ. ಈ 32ನೇ ವಿಧಿ ಏನಿದೆ ಇದನ್ನು ಸಂವಿಧಾನದ ಆತ್ಮ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರೆ. ಇದು ಸಂವಿಧಾನದ ಆತ್ಮ ಭಾಗ. ಇದು ಒಟ್ಟು 5 ರಿಟ್ಗಳನ್ನು ಒಳಗೊಂಡಿದೆ. ಈ 32ನೇ ವಿಧಿಯ ಪ್ರಕಾರ 5 ರಿಟ್ಗಳನ್ನು ಹೊರಡಿಸಬಹುದಾಗಿದೆ. ಮೊದಲನೇದು ಬಂದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶ್ಯೂರರಿ ಮತ್ತು ಕೋ ವಾರಂಟೋ ಎನ್ನುವಂತಹ 5 ರಿಟ್ಗಳನ್ನು ನಮ್ಮ ಹಕ್ಕನ್ನು ಪಡೆದುಕೊಳ್ಳೋದಕ್ಕೆ ಹೊರಡಿಸಬಹುದಾಗಿದೆ. ಈ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶ್ಯೂರರಿ, ಕೋ ವಾರಂಟೋ ಇವುಗಳನ್ನು ನೋಡೋದಾದರೆ ಹೇಬಿಯಸ್ ಕಾರ್ಪಸ್ ಇದನ್ನು ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಕನ್ನಡದಲ್ಲಿ ಕರೆಯಲಾಗುತ್ತೆ. ಇದರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದರೆ, ಪೊಲೀಸ್ ಕಸ್ಟಡಿಗೆ ತಗೊಂಡ್ರೆ ಆತನನ್ನು 20 ಗಂಟೆಯ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಂತೇಳಿ ಈ ಒಂದು ಹೇಬಿಯಸ್ ಕಾರ್ಪಸ್ 24 ಗಂಟೆಯ ಒಳಗೆ ಹಾಜರುಪಡಿಸಬೇಕಂತೇಳಿ ಹೇಳುತ್ತೆ. ಇಲ್ಲಾಂದರೆ ಅದಕ್ಕೆ ತಕ್ಕಂತೆ ನೀವು ಹೇಬಿಯಸ್ ಕಾರ್ಪಸ್ ಆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಂಬಂಧಿಕರು ಯಾರಿರ್ತಾರೆ ಅವರು ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಹೊರಡಿಸಬಹುದು. 24 ಗಂಟೆಯ ಒಳಗೆ ಅವರು ಕಂಪಲ್ಸರಿಯಾಗಿ ಆ ಒಬ್ಬ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ, ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಇದು 24 ಗಂಟೆಗಳಲ್ಲಿ ಹೇಬಿಯಸ್ ಕಾರ್ಪಸ್ ಈ ಒಂದು ರಿಟ್ ಇದನ್ನು ಹೇಳುತ್ತೆ. ಹಾಗೆ ಮ್ಯಾಂಡಮಸ್ ಅಂದರೆ ಪರಮಾದೇಶ ಅಂತೇಳಿ ಕರೆಯಲಾಗುತ್ತೆ. ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲನಾದಾಗ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಏನಿರ್ತಾನೆ ಆತ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ವಿಫಲ ಆದರೆ, ಅದು ಕೆಲಸ ಮಾಡದೇ ಇದ್ದರೆ ಆತನ ವಿರುದ್ಧ ಕರ್ತವ್ಯ ನಿರ್ವಹಿಸುವಂತೆ ಈ ಆದೇಶವನ್ನು ನೀಡಲಾಗುತ್ತೆ. ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯು ಈ ಆದೇಶವನ್ನು ನೀಡಲಾಗುತ್ತೆ. ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಖಾಸಗಿ ವ್ಯಕ್ತಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ರಿಟ್ ಅಪ್ಲೈ ಆಗೋದಿಲ್ಲ. ಕೇವಲ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾತ್ರ ಈ ಒಂದು ಮ್ಯಾಂಡಮಸ್ ಏನಿದೆ ಅದು ಅಪ್ಲೈ ಆಗುತ್ತೆ. ಯಾವುದೇ ರೀತಿಯಾದಂತಹ ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ವ್ಯಕ್ತಿಯ ವಿರುದ್ಧ ಇದು ಅನ್ವಯ ಆಗೋದಿಲ್ಲ. ಹಾಗೆ ಪ್ರೊಹಿಬಿಷನರಿ ಇದು ಬಂದು ಕೆಳ ನ್ಯಾಯಾಲಯಗಳು ಏನಿರ್ತವೆ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು ಅಥವಾ ತಾಲೂಕು ಕೋರ್ಟ್ಗಳಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪನ್ನು ನೀಡಬಾರದಂತೇಳಿ ಈ ಒಂದು ಪ್ರೊಹಿಬಿಷನನ್ನು ಹೊರಡಿಸಲಾಗುತ್ತೆ. ಅಲ್ಲಿ ಯಾವುದೇ ಕೆಳ ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿ ಏನಿದೆ ಅದನ್ನು ಮೀರಿ ಯಾವುದೇ ರೀತಿಯಾದಂತಹ ತೀರ್ಪನ್ನು ನೀಡಬಾರ್ದು ಅಂತೇಳಿ ಆದೇಶವನ್ನು ಈ ಪ್ರೊಹಿಬಿಷನ್ ಮೂಲಕ ನೀಡಲಾಗುತ್ತೆ. ಇನ್ನು ಸರ್ಶ್ಯೂರರಿ ಈ ರಿಟ್ ಪ್ರಕಾರ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪನ್ನು ನೀಡಿದಾಗ, ಒಂದು ವೇಳೆ ಕೆಳ ನ್ಯಾಯಾಲಯಗಳು ಯಾವುದೇ ವ್ಯಕ್ತಿಯ ವಿರುದ್ಧ ತಪ್ಪು ತೀರ್ಪನ್ನು ನೀಡಿದಾಗ ಅಥವಾ ಆ ಒಂದು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪನ್ನು ನೀಡಿದಾಗ ಆ ಮೊಕದ್ದಮೆಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವ ಆದೇಶ ಯಾವುದಂತಂದರೆ ಅದು ಸರ್ಶ್ಯೂರರಿ. ಆ ಒಂದು ಕೇಸನ್ನು ಮೇಲಿನ ನ್ಯಾಯಾಲಯಗಳಿಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಕೋ ವಾರಂಟು ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನುಬಾಹಿರವಾಗಿ ಅಂದರೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನುಬಾಹಿರವಾಗಿ ಏನಾದರೂ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಅವರ ವಿರುದ್ಧ ಈ ರಿಟ್ಟನ್ನು ಹೊರಡಿಸಬಹುದಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಡೆದಿರತಕ್ಕಂಥ ಸ್ಕ್ಯಾಮ್ಗಳೇನಿದ್ದಾವೆ, ಈ PDO ಆಗಿರ್ಬೋದು, KS ಆಗಿರ್ಬೋದು, ಆ ಎಕ್ಸಾಮ್ಗಳಲ್ಲೇ ಆಗಿರುವಂತಹ ಸ್ಕ್ಯಾಮ್ ಏನಿದೆ ಅದರಲ್ಲಿ ಆಯ್ಕೆಯಾಗಿರುವಂತಹ ಕೆಲವು ಅಭ್ಯರ್ಥಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಅದರಲ್ಲಿ ಅರ್ಹತೆ ಇಲ್ಲದೇ ಇದ್ದರೂ ಕೂಡ, ಆ ಒಂದು ಪೋಸ್ಟ್ಗೆ ಎಲಿಜಿಬಿಲಿಟಿ ಇಲ್ಲದೇ ಇದ್ದರೂ ಕೂಡ ಅಂತಹ ವ್ಯಕ್ತಿಗಳಿಗೆ ಏನಾದರೂ ಸರ್ಕಾರಿ ಹುದ್ದೆಗಳು ದೊರೆತರೆ ಅವರ ವಿರುದ್ಧ ಈ ಒಂದು ರಿಟ್ಟನ್ನು ಹೊರಡಿಸಲಾಗಿರುತ್ತೆ. ಅದಕ್ಕೆ ಕೋ ವಾರಂಟು ಅಂತೇಳಿ ಕರೆಯಲಾಗುತ್ತೆ. ಇದಿಷ್ಟು ನಮ್ಮ ಸಂವಿಧಾನದಲ್ಲಿ ಇರುವಂತಹ 6 ಹಕ್ಕುಗಳ ಬಗ್ಗೆ ಇರುವಂತಹ ಮಾಹಿತಿ. ಇವು ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಎಲ್ಲವನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ದಕ್ಷಿಣ ಆಫ್ರಿಕಾವನ್ನು ನೋಡೋದಾದರೆ ಈ ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನದ ತಿದ್ದುಪಡಿ ವಿಧಾನ ಏನಿದೆ ಅದನ್ನು ಎರವಲು ಪಡೆಯಲಾಗಿದೆ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನ ಏನಿದೆ ಅದನ್ನು ಈ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಹಾಗೆ ಐರ್ಲೆಂಡನ್ನು ನೋಡೋದಾದರೆ ಐರ್ಲೆಂಡ್ ದೇಶದಿಂದ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ 4ನೇ ಭಾಗದಲ್ಲಿ ಬರುವಂತಹ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮತ್ತು ರಾಷ್ಟ್ರಪತಿ ಚುನಾವಣೆ ಏನಿದೆ ಅವುಗಳನ್ನು ಈ ಒಂದು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇನ್ನು ಬ್ರಿಟನ್ ದೇಶ ಸಂಸದೀಯ ಸರ್ಕಾರ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ ಮತ್ತು ಶಾಸಕಾಂಗೀಯ ಪದ್ಧತಿಗಳು ಮತ್ತು ಈಗ ತಾನೇ ವಿವರಣೆ ಮಾಡಿರ್ತಕ್ಕಂಥ ರಿಟ್ಗಳೇನಿದ್ದಾವೆ ಅವುಗಳನ್ನು ಬ್ರಿಟನ್ ದೇಶದಲ್ಲಿ
ಉದ್ದೇಶದಿಂದ ಎರವಲು ಪಡೆಯಲಾಗಿದೆ. ನಮ್ಮ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಸ್ಟಡಿ ಮಾಡಿಕೊಂಡು ಕೆಲವೊಂದಿಷ್ಟು ದೇಶಗಳಿಂದ ಆ ಒಂದು ದೇಶದ ಸಂವಿಧಾನದಿಂದ ಕೆಲವೊಂದಿಷ್ಟು ಪದ್ಧತಿಗಳನ್ನು ಎರವಲು ಪಡ್ಕೊಂಡು ನಮ್ಮ ದೇಶದ ಒಂದು ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಇವು ಪ್ರಮುಖವಾಗಿರ್ತಕ್ಕಂಥ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟಾಗಿ ಮತ್ತು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಿರ್ತವೆ ಅವುಗಳಲ್ಲಿ ಕೇಳುವಂತಹ ಮತ್ತೆ ರಿಪೀಟ್ ಆಗುವಂತಹ ಟಾಪಿಕ್ಗಳು ಇವಿಷ್ಟಾಗಿರ್ತವೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.